ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೀಣಾಸ್ ಗ್ಯಾಲರಿ. ನಾನಿವತ್ತು ಪನ್ನೀರ್ ಪಾಲಕ್ ರೈಸ್ ಮಾಡೋದನ್ನು ತೋರಿಸ್ಕೊಡತ್ತೀನಿ. ಮೊದಲು ಅಕ್ಕಿನ ತೊಳೆದು ನೀರು ಹಾಕಿ ಉಪ್ಪು ಹಾಕಿ 3-4 ವಿಸಿಲ್ ಒಳಗಡೆ ರೈಸ್ ಮಾಡ್ಕೋಬೇಕು. ಈಗ ಪಾಲಕನ್ನು ಬಿಡಿಸ್ಕೊಂಡು ಕ್ಲೀನಾಗಿ ವಾಶ್ ಮಾಡಿ ಕುದಿಯೋಕ್ಕಿಡಬೇಕು. ಇದನ್ನು 4-5 ನಿಮಿಷ ಬಾಯ್ಲ್ ಮಾಡ್ಕೊಂಡು ಈ ಥರ ತಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳತ್ತೀನಿ. ಬಿಸಿ ಇದ್ದಾಗ ರುಬ್ಬಬಾರ್ದು. ಸೊ ಇದಕ್ಕೆ ಆರ್ಲಿ ಅಂತ ಹೇಳಿ 1 ಗ್ಲಾಸ್ ತಣ್ಣೀರು ಹಾಕ್ಕೊಂಡು ನೀರು ತಕ್ಕೊಂಡೀನಿ. ಇವಾಗ ಇದಕ್ಕೆ 1-2-3 ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಸ್ವಲ್ಪ ಪುದೀನ ಹಾಕ್ಕೊಂಡೀನಿ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು. ಈಗ ಒಂದು ಬಾಳ್ಗೆ ಬಿಸಿ ಮಾಡೋಕೆ ಇಟ್ಟದಕ್ಕೆ 2 ಸ್ಪೂನ್ ತುಪ್ಪ ಹಾಕ್ಕೊಂಡೀನಿ ಮತ್ತು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡೀನಿ. ಇದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಕಟ್ ಮಾಡಿ ಉಳ್ಳಾಗಡ್ಡಿ ಹಾಕ್ಕೊಂಡೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಕಟ್ ಮಾಡಿ ಇಟ್ಕೊಂಡಿರೋ ಪನ್ನೀರ್ ಮತ್ತು ಪೇಸ್ಟ್ ಮಾಡ್ಕೊಂಡಿರೋ ಪಾಲಕನ್ನು ಹಾಕ್ಕೊಂಡು 1 ಕಪ್ ನೀರು ಹಾಕ್ಕೊಂಡೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ. ಇದನ್ನು 3-4 ನಿಮಿಷ ಕುದಿಸ್ಕೊಂಡು ಇದಕ್ಕೆ ಪ್ಲೇನ್ ರೈಸನ್ನು ಹಾಕ್ಕೊಳತ್ತೀನಿ. ಪಾಲಕ್ ಒಳಗಡೆ ರಿಚ್ ಐರನ್ ಕಂಟೆಂಟ್ ಇರೋದ್ರಿಂದ ಈ ಫುಡ್ ಮಕ್ಕಳಿಗೂ ಭಾಳ ಹೆಲ್ದಿಯಾಗಿರ್ತೈತಿ ಮತ್ತು ಮಕ್ಕಳು ಅಷ್ಟೇ ಇಷ್ಟಪಟ್ಟು ತಿಂತಾರೆ. ಸೊ ಇದನ್ನು ನೀಟಾಗಿ ಮಿಕ್ಸಪ್ ಮಾಡ್ಕೊಂಬಿಟ್ರೆ ಪಾಲಕ್ ರೈಸ್ ರೆಡಿ ಆಗ್ತೈತಿ. ನೀವು ಈ ಥರ ಮಾಡ್ಕೊಂಡು ಟೇಸ್ಟ್ ಮಾಡಿರಿ. ಬಿಸಿ ಬಿಸಿ ಪನ್ನೀರ್ ಪಾಲಕ್ ರೈಸ್ और खिचड़ी रेडी. थैंक यू.